ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 21. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ನೃಸಿಂಹ ಸರಸ್ವತೀಯತಿಗಳು ಆಗ ಬ್ರಹ್ಮಚಾರಿಯ ರೂಪದಿಂದ ಆ ಬ್ರಾಹ್ಮಣನ ಪತ್ನಿಗೆ ಕಾಣಿಸಿಕೊಂಡರು. ಅವರು, ತಾಯಿ, ಈ ಬದುಕು ಶಾಶ್ವತವಲ್ಲ, ಒಂದು ದಿನ ಇದು ನಾಶವಾಗುತ್ತದೆ. ಈ ಜಗತ್ತಿನಲ್ಲಿ ಸಾಯದೆ ಉಳಿದವರು ಯಾರೂ ಇಲ್ಲ. ಕರ್ಮಗಳಿಗೆ ಅನುಸಾರವಾಗಿ ನಾವು ಒಳ್ಳೆಯ ಹಾಗೂ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾಗುತ್ತದೆ. ನಾವು ಮಾತೆಯ ಗರ್ಭದಿಂದ ಹೊರಬಂದಾಗಲೇ ನಮ್ಮ ಸಾವು ನಿರ್ಧರಿತವಾಗಿರುತ್ತದೆ. ಇದಕ್ಕಾಗಿ ಚಿಂತಿಸಬಾರದು. ನಿನ್ನ ಮಗನ ದೇಹವು ನಾಶವಾಯಿತು, ಆದರೆ ಆತ್ಮ ನಿತ್ಯ. ಇದಕ್ಕಾಗಿ ಯೋಚಿಸದೆ ದೇಹವನ್ನು ಅಂತ್ಯ ಸಂಸ್ಕಾರಕ್ಕೆ ಕೊಡು ಎಂದು ಉಪದೇಶಿಸಿದರು. ಆ ತಾಯಿಯು, ಬ್ರಹ್ಮಚಾರಿಗಳೇ, ನೀವು ಮಾಡಿದ ಉಪದೇಶವು ಸತ್ಯವೇನೋ ಹೌದು, ಆದರೆ ನೃಸಿಂಹ ಸರಸ್ವತಿ ಯತಿಗಳ ವರದಿಂದ ಜನಿಸಿದ ನನ್ನ ಮಗ ಎಳೆಯ ವಯಸ್ಸಿನಲ್ಲೇ ಸಾಯುವುದೇ? ಆ ಯೋಗಿಗಳ ಮಾತು ಸುಳ್ಳಾಗುವುದೇ? ನಾನು ಈಗಲೇ ಶ್ರೀ ಗುರುಗಳಿಗೆ ನನ್ನ ಪ್ರಾಣವನ್ನು ಅರ್ಪಿಸುತ್ತೇನೆ ಎಂದು ಹೇಳಿದಳು. ನಸುನಕ್ಕು ಬ್ರಹ್ಮಚಾರಿಯು, ನಿನಗೆ ಗುರುಗಳಲ್ಲಿ ಪೂರ್ಣ ವಿಶ್ವಾಸವಿದ್ದರೆ ನೀವು ಅವರಿಂದ ಎಲ್ಲಿ ವರ ಪಡೆದೆಯೋ ಅಲ್ಲಿ ಆ ಶವವನ್ನು ಮಲಗಿಸು ಎಂದು ಹೇಳಿ ಗುಂಪಿನಲ್ಲಿ ಮಾಯವಾದರು. ಆಕೆಯ ಮಗನ ಶವವನ್ನು ಬೆನ್ನ ಮೇಲೆ ಹೊತ್ತು ಶ್ರೀ ಗುರುಪಾದುಕೆಗಳ ಬಳಿಗೆ ಬಂದು ತನ್ನ ತಲೆಯನ್ನು ಶಿಲೆಗೆ ಚಚ್ಚಿ ಪ್ರಾಣ ಬಿಡಲು ಯತ್ನಿಸಿದಳು. ಅಷ್ಟರಲ್ಲಿ ರಾತ್ರಿಯಾಗಿತ್ತು. ಜನರು ಶವ ಸಂಸ್ಕಾರಕ್ಕೆ ಆತುರಪಡಿಸುತ್ತಲೇ ಇದ್ದರು. ಆದರೆ ತಾಯಿಯು ಶವವನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಅಳುತ್ತಲೇ ಇದ್ದಳು. ರಾತ್ರಿಯಾಯಿತು. ಶ್ರೀ ಗುರುಗಳು ಆಕೆಗೆ ದರ್ಶನ ನೀಡಿ, ತಾಯಿ, ನಮ್ಮನ್ನೇಕೆ ನಿಂದಿಸುವೆ? ನಿನ್ನ ಮಗನಿಗೇನೂ ಆಗಿಲ್ಲ. ಭಸ್ಮವನ್ನು ಅವನ ದೇಹಕ್ಕೆ ಹಚ್ಚಿ ಬಾಯಿಗೆ ಹಾಕು. ನಿನ್ನ ಮಗ ಜೀವಂತವಾಗಿ ಮೇಲೇಳುತ್ತಾನೆ ಎಂದರು. ಶ್ರೀ ಗುರುವಾಕ್ಯದಂತೆ ಆಕೆಯು ಮಾಡಿದಳು. ಕ್ಷಣಾರ್ಧದಲ್ಲೇ ಮಗುವಿನ ಶರೀರದಲ್ಲಿ ಚಲನೆ ಆರಂಭವಾಯಿತು. ಆಕೆಗೆ ಸ್ವಲ್ಪ ಭಯವಾಯಿತು. ಮಗುವು ಅಮ್ಮ, ಹಸಿವಾಗುತ್ತಿದೆ ಎನ್ನಲು ಅವನನ್ನು ಎತ್ತಿಕೊಂಡಳು. ಪತಿಯನ್ನೆಬ್ಬಿಸಿ ಅವರಿಬ್ಬರೂ ಶ್ರೀ ಗುರುಪಾದುಕಾ ಸ್ಥಾನಕ್ಕೆ ಹೋಗಿ ಔದುಂಬರಕ್ಕೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿದರು. ಶ್ರೀ ಪಾದುಕೆಗಳನ್ನು ತೊಳೆದು ಅಭಿಷೇಕ ಮಾಡಿದರು. ಬೆಳಗಾಗುತ್ತಲೇ ಬ್ರಾಹ್ಮಣ ಬಾಲಕನು ಬದುಕಿದ ಸಂಗತಿ ಎಲ್ಲರಿಗೂ ತಿಳಿದು ಆಶ್ಚರ್ಯಚಕಿತರಾದರು. ಹೀಗೆ ಶ್ರೀ ಗುರು ಸೇವೆಯಿಂದ ಅದ್ಭುತ, ಅಸಾಧ್ಯವಾದ ಕೆಲಸಗಳು ಎಲ್ಲವೂ ನಡೆಯುತ್ತವೆ ಎಂದು ಸಿದ್ಧಯೋಗಿಗಳು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 21ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದತ್ತಸ್ತವರಾಜ ಪರೇಶಂ ಪಾರ್ವತೀಕಾಂತಂ ರಮಾಧೀಶಂ ದಿಗಂಬರಂ ನಿರ್ಮಲೋ ನಿತ್ಯತೃಪ್ತಾತ್ಮ ನಿತ್ಯಾನಂದೋ ಮಹೇಶ್ವರಃ